ಈ ಡಿ ಕೆ ಶಿ ನಂತರ ದೊಡ್ಡ ಪೋಸ್ಟ್ ಯಾವುದಿದ್ರೆ ಅದು ನಮ್ಮ ಈ ಪ್ರಿಯಾಂಕ ಖರ್ಗೆ ಅವರು. ಈ ಹಿಂದಿದ್ದಂಥ ನಮ್ಮ ಪರಮೇಶ್ವರ್ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನ ಯಾವ ಕಾಲಕ್ಕೂ ಕೊಡಲಿಲ್ಲ. ಅದರಲ್ಲೂ RSS ಬಗ್ಗೆ ಉಸಾರಿ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ಸಲ ಹಿಂಗೆ ಅನ್ನಿಸ್ತಾ ಇತ್ತು, ಗೃಹ ಮಿನಿಸ್ಟ್ರಿ ಹೌದು ಅಲ್ಲವೋ ಅನ್ನೋಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಭಾವನೆ ಬರ್ತಾಯಿತ್ತು. ಆದರೆ ಇವ್ರ ಬಗ್ಗೆ ಆಗಲ್ಲ. ಹೌದು ಗೃಹ ಮಿನಿಸ್ಟ್ರಿ ಹೇಗಿರಬೇಕು ಆಗಿದ್ದಾರೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ವೈಚಾರಿಕವಾಗಿ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಹೀಗಾಗಿ ಖರ್ಗೆ ಅವರ ನಿಧಾನಕ್ಕೆ ಕರ್ನಾಟಕದಷ್ಟೇ ಅಲ್ಲ ದೇಶದಲ್ಲೂ ಒಬ್ಬ ಎಲ್ಲರಿಗೂ ಬೇಕಾದ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಇವರಲ್ಲಿ ಇಂಗ್ಲೀಷ್ನೂ ಅದು ಚೆನ್ನಾಗಿದೆ, ಹಿಂದಿನೂ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಅಂತ ನೆರಳುಗಳಾಗಿ ಮಾತಾಡ್ತಾರೆ. ಮುಖ್ಯವಾಗಿ ಈ ದೇಶದ ರಾಜಕೀಯಕ್ಕೆ ಬೇಕಾಗಿದ್ದು ಹಿಂದಿ ಮೇಲೆ ಕಮಾಂಡ್ ಇದ್ದಾರೆ. ಅವ್ರು ಮಾತಾಡೋದು ನೋಡಿದಾಗ ಗೊತ್ತಾಗಿಬಿಡ್ತದೆ. ಹಿಂದಿ ಮೇಲೆ ಕಮಾಂಡ್ ಇದ್ದಾರೆ, ಇಂಗ್ಲೀಷ್ ಮೇಲೆ ಕಮಾಂಡ್ ಇದ್ದಾರೆ. ಒಳ್ಳೆ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗಳನ್ನ ತಯಾರು ಮಾಡಿದ್ದಾರೆ. ಒಬ್ಬ ಏನಪ್ಪ ಅಂತ ದಿಟ್ಟ ಮನುಷ್ಯ, ಬರೀ ಕೇವಲ ಬುದ್ಧಿವಂತ ಅಷ್ಟೇ ಅಲ್ಲ, ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳಿಕೊಂಡು ಅದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ಎರಡು ಬೇಕಾಗ್ತವೆ. ನನ್ನಲ್ಲೇ ದುಡ್ಡದ ಮತ್ತೊಂದು ಏನು ಅರಗಿಸ್ಕೊಳ್ಳಬಲ್ಲೆ ಅನ್ನೋದಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿದ್ವತ್ ಅನ್ನುವಂಥದ್ದು ದುಡ್ಡು ಬೇಕು, ಎಲ್ಲರೂ ಬೇಕು. ಅದು ಇವರಲ್ಲಿ ಖರ್ಗೆ ಅವರು ಕಾಣ್ತಾ ಇದೆ ಇವತ್ತು. ಈ ಮೊದಲು ಯಾಕೆ ಇವತ್ತು ಈ ಚರ್ಚೆ ತೆಗೆದುಕೊಳ್ತಾ ಇದ್ದೀನಪ್ಪ ಅಂದರೆ, ಒಬ್ಬ ಇಲ್ಲಿವರೆಗೆ ಯಾವ ನೇತಾರರು, ಈಗ ನಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು, ಪಟೇಲ್ರಿಂದ ಆಗಿರ್ಬೋದು, ನೆಹರು ಅವರಿಂದಾಗಿರ್ಬೋದು, ಇಂದಿರಾ ಗಾಂಧಿ ಅವರಿಂದ ಆಗಿರ್ಬೋದು, ನೋಂದಣಿ ಬಗ್ಗೆ ಅವ್ರ ಪ್ರಶ್ನೆನ ಬಂದಿರಲಿಲ್ಲ. ಆದರೆ ಇವ್ರಿಗೆ ಬಂತದು. ಇವತ್ತಿನ ಹೊಸ ಜನ್ರೇಷನ್ ಎಲ್ಲ ಇವರು ಹೊಸದಾಗಿ ಚಿಂತನೆ ಮಾಡುವಂಥ ಜನ ಇವರೆಲ್ಲ. ಹೌದಪ್ಪ ಇದು ಸರಿ ಇಲ್ಲ, ಇಲ್ಲಿವ್ರಿಗೆ ಯಾಕೆ ಕೇಳಲಿ ಪ್ರಶ್ನೆಯನ್ನು ಅಂತೇಳಿ. ನೆಹರೂವ್ರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಈಸ್ ವೆಲ್ ಸ್ಕಾಲರ್, ಹಿ ವಾಸ್ ವೆಲ್ ಸ್ಕಾಲರ್ ನೆಹರು. ಪಟೇಲರು ಸಹಿತ ಅಷ್ಟೇ ಅವತ್ತಿನ ಗ್ರೇಟ್ ವಕೀಲರು. ಇಂದಿರಾ ಗಾಂಧಿ ಅವರು ಮಹಾನ್ ಬುದ್ಧಿವಂತೆ. ಆದರೂ ಇವ್ರಿಗೆ ಯಾಕೋ ಏನೋ ಈ ಮೂಲ ವಿಷಯ ಕೆಣಕುವಂಥದ್ದು ಆಗಿರಲಿಲ್ಲ. ಆದರೆ ಇವ್ರು ಮೂಲನ್ನು ಕೆಣಕಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈಗ ಹೇಳಿದ್ದೆ ನಿಮ್ಗೆ, ಇಲ್ಲಿ ನಾನು ಸೋತ್ನಿ ಅನ್ನೋದು ಮಾತು ಬರುವಂಥ